ಪಟ್ಟಣದ ಹೋಟೆಲ್ಗಳಲ್ಲಿ ಗ್ರಾಹಕರ ಕೊರತೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಅನುಪಸ್ಥಿತಿ, ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕಡಿಮೆ ಹಾಗೂ ಬ್ಯಾಂಕ್ಗಳಲ್ಲಿ ಗ್ರಾಹಕರ ಸಂಖ್ಯೆ ಕಡಿಮೆ ಕಾಣುತ್ತಿದೆ. ಈ ಕುರಿತು ನಮ್ಮ ವರದಿಗಾರ ನೀಡಿರುವ ಹೆಚ್ಚಿನ ಮಾಹಿತಿಯನ್ನ ನೋಡೋಣ ಬನ್ನಿ. ರಾಜ್ಯಾದ್ಯಂತ ಸಾರಿಗೆ ನೌಕರರು ಈಗಾಗಲೇ ತಾವು ಓಡಾಡಿಸುವಂತ ಬಸ್ಗಳನ್ನು ಬಂದ್ ಮಾಡಿ ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಟು ಮುಷ್ಕರ ಮಾಡುತ್ತಿದ್ದು, ಹಾಗೆ ಕೂಡ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಘಟಕದ ಮುಂದೆ ನಾವಿದ್ದೀವಿ. ಇಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಬಸ್ಗಳನ್ನ ಈಗಾಗಲೇ ಸಾಲಾಗಿ ನಿಲ್ಲಿಸಿ ಈಗಾಗಲೇ ಪ್ರತಿಭಟನೆ ಮಾಡುತ್ತಿದ್ದು, ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ, ಶಾಲಾ ಕಾಲೇಜಿಗಾಗಲಿ ಅಥವಾ ಆಸ್ಪತ್ರೆಗಳಿಗಾಗಿ ಬರುವಂತ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಅಂತ ನಾವು ಈಗ ಒಳಗಡೆ ಹೋಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಬನ್ನಿ. ಪ್ರಯಾಣಿಕರಿಗೆ ಏನಾದರೂ ಬಸ್ ಬಂದ್ ಮಾಡ್ತಾರಂತ ಅವ್ರನ್ನೇ ಕೂಡ ನಾವು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಏನಾದರೂ ನಿಮಗೆ ಬಸ್ ಬಂದ್ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರಾ ಅಥವಾ ನೀವು ಎಲ್ಲಿಂದ ಬಂದಿದ್ರಿ? ಅಲ್ಲಿ ನೋಡಿ, ಎಲ್ಲಿಂದ ಬಂದಿದ್ರಿ? ಏನಾದರೂ ಬಸ್ಸಿನ ಸಮಸ್ಯೆ ಆಯ್ತಾ? ಈಗ ಬಸ್ ಬರ್ತಾ ಇದಾವೆ ಅಥವಾ ಇಲ್ವಾ? ನೀವು ಯಾವಾಗ ಹೋಗ್ತಾ ಇದ್ರಿ? ಸರ್, ಮುನ್ನೋಳಿಗೆ ಹೋಗಕ್ಕೆ ಏನಾದ್ರು ಬಸ್ ಇಲ್ಲ ಅಲ್ವಾ? ಈಗ ಹೇಗೆ ಹೋಗ್ತೀರಾ? ಮತ್ತೆ ಏನು ಮಾಡ್ತೀರಾ ಈಗ? ಹೌದಾ, ಬಸ್ ಬಂದ್ ಮಾಡ್ತೇವೆ ಅಂತ ಏನಾದರೂ ಮುಂಚಿತವಾಗಿ ಗೊತ್ತಿತ್ತಾ ನಿಮಗೆ? ಇಲ್ಲ. ಹಾಗೆ ಇನ್ನೊಬ್ರು ಕೂಡ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆ ಬಸ್ಸಿಗಾಗಿ ಎಷ್ಟು ಜನ ಇಲ್ಲಿ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಶಾಲಾ ವಿದ್ಯಾರ್ಥಿಗಳು ಕೂಡ ನಾವು ನೋಡಬಹುದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಬೈಲಹೊಂಗಲ ಪಟ್ಟಣಕ್ಕೆ ಆಗಮಿಸುತ್ತಾರೆ. ಹಾಗೂ ಅವ್ರನ್ನೇ ಕೂಡ ನಾವು ಮಾತನಾಡ್ತೀವಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಲಕುನಿಯಿಂದ. ಏನಾದರೂ ಬಸ್ಸಿನ ತೊಂದರೆ ಎಷ್ಟಾಗ್ತಾ ಇದೆ ಸರ್ ನಿಮಗೆ? ಬಸ್ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೀರಾ? ಇವಾಗ ಮುನ್ನೋಳಿಗೆ ಹೋಗ್ತಾ ಇದ್ದೀರಾ? ಬಸ್ ಇಲ್ಲ. ಮತ್ತೆ ಏನು ಮಾಡ್ತೀರಾ ಸರ್ ಮುಂದೆ? ಅವರು ಈಗಾಗಲೇ ನಮ್ಮ ಜೊತೆ ಬೆಳಗ್ಗೆ ಕಾಲೇಜ್ಗೆ ಬಂದಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಅವರು ಕೂಡ ಬಸ್ಸಿನ ಬಗ್ಗೆ ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರನ್ನೇ ಕೂಡ ನಾವು ಮಾತನಾಡ್ಸೋಣ. ಏನ್ ಮಾಡ್ತಿದ್ದೀರಾ? ಎಲ್ಲೊಂದು ಕಡೆ ತಂದೆ ತಾಯಿ ನಡುವೆ ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಸಾರಿಗೆ ನೌಕರರು ಮತ್ತು ಸರ್ಕಾರ ನಡುವೆ ಪ್ರಯಾಣಿಕರು ಮಾತ್ರ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ಈ ಬಸ್ ಎಫೆಕ್ಟ್ ಹೇಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಓಡಾಡುವಂತ ಈಗ ಅಲ್ಲೊಂದು ಇಲ್ಲೊಂದು ಬಸ್ಗಳು ಓಡಾಡುತ್ತಿವೆ. ಅದರಿಂದ ಎಷ್ಟೊಂದು ತೊಂದರೆ ಆಗ್ತಾ ಇದೆ. ಇಲ್ಲಿನ ಸ್ಥಿತಿ ಇದಾಗಿತ್ತು. ಹಾಗಾದ್ರೆ ಇಲ್ಲಿನ ಪರಿಸ್ಥಿತಿ ಈ ಜನಸಾಮಾನ್ಯ ಪರದಾಡುವ ಪರಿಸ್ಥಿತಿ ಆಗಿದೆ. ಇನ್ನು ಬೆಳಗಾವಿ ಜೊತೆ ಚಾನಲ್ ಮತ್ತೆ ಬೈಲಹೊಂಗಲ. ಇನ್ ನ್ಯೂಸ್ನಲ್ಲಿ ಈಗೊಂದು ಬ್ರೇಕ್ನ ನಂತರ ಮತ್ತೆ ಭೇಟಿಯಾಗೋಣ. ಯಶ್, ನಿಂಗ್ ಗೊತ್ತಲ್ವಾ, BSc ಅಲ್ಲಿ ಈ ಸಲ ಡಬಲ್ ಡಿಸ್ಕೌಂಟ್ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ. ಹೌದಾ ಶ್ರುತಿ?